ಮಾರ್ನಿಂಗ್ ಫ್ರೆಂಡ್ಸ್. ಓಕೆ, ಇವತ್ತಿನ ಟಾಪಿಕ್ ಟೈಮ್, ಸ್ಪೀಡ್, ಡಿಸ್ಟೆನ್ಸ್, ಸಮಯ, ವೇಗ ಮತ್ತು ದೂರ ಅಂತ. ಇದರ ಮೇಲೆ ಯಾವ ತರ ಕ್ವಶನ್ಸ್ ಅಪಿಯರ್ ಆಗುತ್ತೆ ಎಕ್ಸಾಮ್ಸ್ ಅಲ್ಲಿ ನೋಡ್ತಾ ಹೋಗೋಣ ಅಲ್ವಾ. ಓಕೆ ಓಕೆ ಫಸ್ಟ್ ದೂರ ಅಂದ್ರೆ ಡಿಸ್ಟೆನ್ಸ್ ಅಂದ್ರೆ ಏನು ಅಂತ ಫಸ್ಟ್ ನಮ್ಗೆ ಗೊತ್ತಿರಬೇಕಾಗುತ್ತೆ. ಒಂದು ವಸ್ತು ನಿರ್ದಿಷ್ಟ ವೇಗದಲ್ಲಿ ಸಮಯದವರೆಗೆ ಆವರಿಸುವ ಅಂತರ ಅಂದ್ರೆ ಒಂದು ಡಿಸ್ಟೆನ್ಸ್ ನ ಎಷ್ಟು ಸ್ಪೀಡ್ ಆಗಿ ಟ್ರಾವೆಲ್ ಮಾಡಿದೆ ಎಷ್ಟು ಟೈಮ್ ತಾಣುತ್ತೆ ಅದನ್ನ ಡಿಸ್ಟೆನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ದ ಡಿಸ್ಟೆನ್ಸ್ ಕವರಿಂಗ್ ಬೈ ದಿ ಆಬ್ಜೆಕ್ಟ್ ಅಟ್ ದ ಸರ್ಟನ್ ಸ್ಪೀಡ್ ಫಾರ್ ದಿ ಸರ್ಟನ್ ಪೀರಿಯಡ್ ಆಫ್ ಟೈಮ್. ಓಕೆ, ಮತ್ತೆ ಅದನ್ನ ಫಾರ್ಮುಲಾ ಏನ್ ಹೇಳುತ್ತೆ, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಓಕೆ, ದೂರ ಅಂದ್ರೆ ವೇಗ ಇಂಟು ಸಮಯ. ಓಕೆ, ಅಂದ್ರೆ ನೆಕ್ಸ್ಟ್ ದ ಡಿಸ್ಟೆನ್ಸ್ ಆಫ್ ದಿ ಡೇ ಅಂದ್ರೆ ಡಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸ್ಪೀಡ್ ಅಂಡ್ ಟೈಮ್. ಏನಾಗಿರುತ್ತೆ ಸ್ಪೀಡ್ ಡಿಸ್ಟೆನ್ಸ್ ಏನಾಗಿರುತ್ತೆ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸ್ಪೀಡ್ ಅಂಡ್ ಟೈಮ್. ಅದೇ ತರ ಅಂದ್ರೆ ದೂರ ಏನಾಗಿರುತ್ತೆ ದೂರ ವೇಗ ಮತ್ತು ಸಮಯದ ನೇರ ಅನುಪಾತವಾಗಿರುತ್ತೆ. ಓಕೆ, ಅದೇ ತರ ದಿಸ್ ಮೀನ್ಸ್ ದಟ್ ಟೈಮ್ ಆರ್ ಸ್ಪೀಡ್ ಇನ್ಕ್ರೀಸಸ್ so that the distance is traveled. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ, ಟೈಮು ಮತ್ತೆ ಸ್ಪೀಡ್ ಇನ್ಕ್ರೀಸ್ ಆದ್ರೆ ಡಿಸ್ಟೆನ್ಸ್ ಟ್ರಾವೆಲ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಓಕೆನಾ, ಅದೇ ತರ ವೆಲಾಸಿಟಿ ಅಲ್ಲ ಸ್ಪೀಡ್. ದ ಸ್ಪೀಡ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್. ಇಲ್ಲಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್. ಸ್ಪೀಡ್ ಅಂದ್ರೆ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದಿ ಟೈಮ್. This means that the speed increases, the time taken to cover the certain distance is decreases. ಅಂದ್ರೆ ಇಲ್ಲೇನ್ ಹೇಳ್ತಿದೆ, ಸ್ಪೀಡ್ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಅಂದ್ರೆ ಸ್ಪೀಡ್ ಇಸ್ ಈಕ್ವಲ್ ಟು ಟೈಮ್ ಆಗಿರುತ್ತೆ. ಓಕೆ, ಸ್ಪೀಡ್ ಇಸ್ ಈಕ್ವಲ್ ಟು 1/t ಆಗಿರುತ್ತೆ. ಅಂದ್ರೆ ಸ್ಪೀಡ್ ಇನ್ಕ್ರೀಸ್ ಆದ್ರೆ ಟೈಮ್ ಏನಾಗ್ತಿದೆ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಓಕೆ, ಇಲ್ಲಿ ನೋಡಿ ನಿಮ್ಗೆ ಒಂದು ಫಾರ್ಮುಲಾ ಯಾವ ತರ ಜ್ಞಾಪನ ಇಟ್ಕೊಬೇಕು ಅಂತ ಹೇಳ್ತಾ ಹೋಗ್ತೀನಿ. ಸ್ಪೀಡ್ಗೆ ಈಗ ಫಾರ್ ಎಕ್ಸಾಂಪಲ್ ಅವರು ಇದೊಂದು ಟ್ರಯಾಂಗಲ್ ತಗೊಂಡಿರ್ತೀವಿ, ಡಿಸ್ಟೆನ್ಸ್ ಸ್ಪೀಡ್ ಇಂಟು ಟೈಮ್ ಅಂತ ಒಂದು ಟ್ರಯಾಂಗಲ್ ತಗೊಂಡು ಅದರಲ್ಲಿ ನಿಮ್ಗೆ ಯಾವ್ದ್ರದ್ದು ಫಾರ್ಮುಲಾ ಬೇಕು, ಸ್ಪೀಡ್ ಫಾರ್ಮುಲಾ ಬೇಕು. ಈ ಕ್ಲೋಸ್ ದ ಸ್ಪೀಡ್ ಯಾವ ತರ ಕಾಣ್ತಿದೆ, d/t. ಹಾಗಾದ್ರೆ ಸ್ಪೀಡ್ ಫಾರ್ಮುಲಾ ಏನು, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಓಕೆ, ನೆಕ್ಸ್ಟ್ ಡಿಸ್ಟೆನ್ಸ್ ಬೇಕು ಅಂದ್ರೆ ಇಫ್ ವಾಂಟ್ ಟು ಕ್ಲೋಸ್ ದಿ ಡಿಸ್ಟೆನ್ಸ್ ಯಾವ್ದಿದೆ, s/t. ಓಕೆ, ದೆನ್ ಟೈಮ್ ಫಾರ್ಮುಲಾ ಬೇಕು, t ನ ಕ್ಲೋಸ್ ಮಾಡಿ ಯಾವ್ದು ಬರುತ್ತೆ, d. ಟೈಮ್ ಕ್ಲೋಸ್ ಮಾಡಿದ್ರೆ ಯಾವ್ದಿದೆ, d/s. ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಓಕೆ, ಟೈಮ್ ಕೊಡ್ತೀನಿ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಯು ವಾಂಟ್ ಟು ಕನ್ವರ್ಷನ್ ಅಂತ ಕೇಳ್ತಾ ಹೋಗ್ತಾರೆ. ಫಸ್ಟ್ ಕ್ವಶನ್ಸ್ ಅಲ್ಲಿ KPM ಅಂತ KMPH ಅಂತ ಕೊಟ್ಟಿರ್ತೀನಿ. ಹಂಗಂದ್ರೆ ಏನು, ಕಿಲೋಮೀಟರ್ ಅಲ್ವಾ. ಡಿಸ್ಟೆನ್ಸ್ ಕವರ್ ಪರ್ ಹಾರ್ ಇನ್ ಕಿಲೋಮೀಟರ್. ಒಂದು ಗಂಟೆಗೆ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ತಿದ್ದಾರೆ ಅನ್ನೋ ಯೂನಿಟ್ ಆಗಿರುತ್ತೆ. ನೆಕ್ಸ್ಟ್ MPS ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತವೆ. ಅದಾದ್ಮೇಲೆ ಹೌ ಟು ಕನ್ವರ್ಟ್ ಕಿಲೋಮೀಟರ್ ಟು ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಕಿಲೋಮೀಟರ್ ಪರ್ ಹಾರ್ ಕೊಟ್ಬಿಟ್ಟು ಆಪ್ಷನ್ ಅಲ್ಲಿ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಿ ಅಂತ ಕೇಳ್ಬೋದು. ಅವಾಗ ಏನ್ ಮಾಡ್ಬೇಕಾದ್ರೆ, ಒಂದು ಕಿಲೋಮೀಟರ್ ಅಂದ್ರೆ ಎಷ್ಟಪ್ಪ, 1,000 ಅಲ್ವಾ, ಕಿಲೋಮೀಟರ್ ಆಯ್ತು. ಹಾರ್ ಅಂದ್ರೆ ಎಷ್ಟು, 1 ಅವರ್ ಅಂದ್ರೆ ಸೆಕೆಂಡ್ಸ್ ಹೇಳಿ ಎಷ್ಟಪ್ಪ, 1 ಹಾರ್ ಅಂದ್ರೆ ಎಷ್ಟಪ್ಪ, 3600 ಅಲ್ವಾ. ಇಲ್ಲಿ ನೋಡಿ ಇಲ್ಲೇ ಹೇಳ್ತಿದೆ ಪರ್ ಕಿಲೋಮೀಟರ್ ಪರ್ ಹಾರ್. ಇದೇ ತಾನೇ ಹೇಳ್ತಿರೋದು ಅಂದ್ರೆ 1/1 ತಾನೆ. ಇದ್ ಕಡೆ ನೋಡ್ತೀವಿ ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಅಲ್ವಾ. ಮೀಟರ್ ಎಷ್ಟು ಹೇಳ್ತಿದೆ, 1000 ಹೇಳ್ತಿದೆ. ಸೆಕೆಂಡ್ ಎಷ್ಟು ಹೇಳ್ತಿದೆ, 3600 ಹೇಳ್ತಿದೆ. 2 zeros ಕ್ಯಾನ್ಸಲ್. ಯಾವ್ದಿಂದ ಹೋಗುತ್ತೆ, 2 ಇಂದ ಹೋಗುತ್ತಾ, 5 18. ಹಾಗಾದ್ರೆ 5/18 ನೋಡಿ ಅದೇ ಕೊಡ್ತಿದ್ದೀನಿ. 1 ಕಿಲೋಮೀಟರ್ ಅಂದ್ರೆ ಎಷ್ಟು, 1000 ಮೀಟರ್. 1 ಅವರ್ ಅಂದ್ರೆ 3600 ಮೀಟರ್. ಕಿಲೋಮೀಟರ್ ಅಂದ್ರೆ ಏನು, ಕಿಲೋಮೀಟರ್ ಪರ್ ಅವರ್ ಸ್ಪ್ಲಿಟ್ ಮಾಡಿ ಬರ್ತಿದ್ದೀನಿ. 1000 ಡಿವೈಡೆಡ್ ಬೈ 3600 ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ, 5/18 ಮೀಟರ್ ಪರ್ ಸೆಕೆಂಡ್. ಓಕೆ, ನೆಕ್ಸ್ಟ್ ದ ಸ್ಪೀಡ್ ಇಸ್ ಮಸ್ಟ್ ಮಲ್ಟಿಪಲ್ ಬೈ 5/18 ಟು ದ ಸ್ಪೀಡ್ ಟು ಕನ್ವರ್ಟ್ ದಿ ಕಿಲೋಮೀಟರ್ ಪರ್ ಹಾರ್. ಅಂದ್ರೆ ಏನ್ ಹೇಳ್ತಿದೆ, ಕಿಲೋಮೀಟರ್ ಪರ್ ಇಂದ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಏನು, ಎಲ್ಲಾ ಸತಿ ನಾವು 1000 ಡಿವೈಡ್ ಬೈ 360 ಮಾಡ್ಬೇಕಾ, 3600 ಕನ್ವರ್ಟ್ ಇಂಟು ಮಲ್ಟಿಪಲ್ ಮಾಡಿದ್ರೆ ಸಾಕು. ಯಾವ್ದು 5/18 ಮಲ್ಟಿಪಲ್ ಯಾವ್ದಕ್ಕೆ, ಕಿಲೋಮೀಟರ್ ಇಂದ ಮೀಟರ್ ಪರ್ ಸೆಕೆಂಡ್ ಹೋಗ್ಬೇಕು ಅಂದ್ರೆ. ಅದೇ ತರ ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಬರಬೇಕು ಅಂದ್ರೆ
18/5 ಮಾಡ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇದು ನೆಕ್ಸ್ಟ್ ಟಾಪಿಕ್ ಎಂಟ್ರಲ್ಲಿ ಅದರಲ್ಲಿ ಹೇಳ್ಕೊಡ್ತೀನಿ. ಇದು ಅಷ್ಟೇ, ಅವಾಗ ಹೋಗೋಣ. ಓಕೆ, ಇಲ್ಲಿ ನೋಡಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಏನ್ ಕೇಳಿದರೆ ಇವಾಗ ನಾವು ನೋಡಿದ್ವಲ್ಲ ಅದ್ರ ಮೇಲೆ ಒಂದು ಕ್ವಶನ್ ಕೇಳಿದೆ. ಕನ್ವರ್ಟ್ 90 km/h ಸ್ಪೀಡ್ ಇಂಟು ದಿ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 90 ಕಿಲೋಮೀಟರ್ನ ನಾವು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಾವು ಏನ್ನ ಮಾಡ್ಬೇಕೀಗ? 5/18. 18 ಇಂದ ಡಿವೈಡ್ ಮಾಡಿ. 18 1s 18 5s ಹಾಗಾದ್ರೆ ಎಷ್ಟಾಗುತ್ತೆ? 25 ಮೀಟರ್ ಪರ್ ಸೆಕೆಂಡ್. ಆಪ್ಷನ್ ಸಿ. ಅಂದ್ರೆ ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಇಂದ ಮೀಟರ್ ಪರ್ ಸೆಕೆಂಡ್ ಹೇಳಿದ್ದಾರೆ. ಅಕಸ್ಮಾತ್ ನೀವು ಮರ್ತೋದ್ರು, ಫಾರ್ಮುಲಾದಲ್ಲಿ ನೀವು ಮರ್ತೋದ್ರು, ಯೂನಿಟ್ ಏನ್ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಯೂನಿಟ್ ಏನ್ ಕೊಟ್ಟಿದ್ದಾರಪ್ಪ? ಕಿಲೋಮೀಟರ್. ಕಿಲೋಮೀಟರ್ ಅಂದ್ರೆ ಎಷ್ಟು? ನೆಕ್ಸ್ಟ್ ನೀವು ಕನ್ವರ್ಟ್ ಮಾಡ್ಬೇಕಾಗಿರೋದು ಏನು? 1 ಕಿಲೋಮೀಟರ್ ಇಸ್ ಕಾಲ್ಡ್ ಹೌ ಮೆನಿ ಮೀಟರ್? ಎಷ್ಟಪ್ಪ? 1000. ಓಕೆನಾ? ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ? ಪರ್ ಅಂದ್ರೆ ಡಿವೈಡ್. 1 hour is equal to how many seconds? ಎಷ್ಟು? 60 into 60 ಮಿನಿಟ್ ಇಂಟು ಸೆಕೆಂಡ್ಸ್ ಅಲ್ವಾ? 1010 ಕ್ಯಾನ್ಸಲ್, 1010 ಕ್ಯಾನ್ಸಲ್. 6 ಇಂದ 6 1s ಇದು ಎಷ್ಟೊತ್ತಿಗೆ ಹೋಗುತ್ತೆ? 6 ಇಂದ ಎಷ್ಟೊತ್ತಿಗೆ ಹೋಗುತ್ತೆ? 6 ಇಂದ 15 ಟೈಮ್ಸ್. 15 ಟೈಮ್ಸ್ 13 ಟೈಮ್ಸ್ 15 ಟೈಮ್ಸ್ ಹೋಗುತ್ತಾ? ನೆಕ್ಸ್ಟ್ 15 6 ಇಂದ ಹೋಗುತ್ತಾ? 3 ಇಂದ ಹೋಗುತ್ತೆ. 3 ಇಂದ ಎಷ್ಟೊತ್ತಿಗೆ ಹೋಗುತ್ತೆ? 3 2s 5s 2 1s 5 5s 25 ಮೀಟರ್ ಪರ್. ಯಾವ ತರ ಬೇಕಾದ್ರೂ ಸಾಲ್ವ್ ಮಾಡಬಹುದು. ಓಕೆನಾ? ರೈಟ್. ಓಕೆ, ಇಲ್ಲಿ ನೋಡಿ ಕನ್ವರ್ಟ್ 99 ಕಿಲೋಮೀಟರ್. ಕನ್ವರ್ಟ್ 99 ಕಿಲೋಮೀಟರ್ ಸ್ಪೀಡ್ ಇಂಟು ಮೀಟರ್ ಪರ್ ಸೆಕೆಂಡ್. ಅಂದ್ರೆ 99 ಕಿಲೋಮೀಟರ್ ಪರ್ ಅವರ್ ಹೋಗ್ತಿರೋದನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಎಷ್ಟು ಹೋಗ್ತದೆ ಅಂತ ಹೇಳ್ಬೇಕು. ಇಂಟು 5/18. 18 ಡೈರೆಕ್ಟ್ ಡಿವೈಡ್ ಆಗುತ್ತಾ? ಆಗಲ್ಲ. 9 ಇಂದ 9 2s 9 ಇಂದ ಎಷ್ಟು? 11s 11 5s 55 ಡಿವೈಡೆಡ್ ಬೈ 2. 2 1s 2 2s 4 ಎಷ್ಟು ಉಳಿತು? 15. 15 7s 7s ಎಷ್ಟು? 14. ಇನ್ನೊಂದು ಉಳಿತು, ಪಾಯಿಂಟ್ ಇಟ್ಟಿರೋ 0 5s. ಅದರ ಆನ್ಸರ್ 27.5 ಮೀಟರ್ per second. 27.5 meter per second. Option A. Okay, write down. Okay, ಇಲ್ಲಿ ನೋಡಿ convert 117 kilometer per hour speed into meter per second. ಅಂದ್ರೆ 117 ಕಿಲೋಮೀಟರ್ ಪರ್ ಅವರ್ ಇರೋದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ತೀವಿ ಅಂದ್ರೆ ನಾವು ಏನ್ ಮಾಡಬೇಕು ಹೇಳಿ? 18 ಅಲ್ವಾ? 18 ಇಂದ ಇದೇನ ಡಿವೈಡ್ ಆಗುತ್ತಾ? 9 ಇಂದ ಆಗುತ್ತಾ? 9 ಇಂದ ಎಷ್ಟು ಸತಿ ಆಗುತ್ತೆ? ಇದು 2s. ಇದು ಎಷ್ಟು ಸತಿ ಆಗುತ್ತೆ? 9 9 1s 9 ಎಷ್ಟು ಉಳಿತು? 2 ಉಳಿತು. 27 ಅಂದ್ರೆ 3s. ಓಕೆನಾ? 13 5s 65/2. 2 ಇಂದ 2 1s 2 ಇಂದ 2 3s ಎಷ್ಟು? ನೆಕ್ಸ್ಟ್ 2 4s 2 2s 34 ಬರುತ್ತೆ. ಇನ್ನೊಂದು ಬ್ಯಾಲೆನ್ಸ್ 5s. ಅದರ ಆನ್ಸರ್ 32.5 ಮೀಟರ್ ಪರ್ ಸೆಕೆಂಡ್. ಆಪ್ಷನ್ ಡಿ. ರೈಟ್. ಓಕೆ, ಇಲ್ಲಿ ನೋಡಿ ಕನ್ವರ್ಟ್ 25 ಮೀಟರ್ ಪರ್ ಸೆಕೆಂಡ್ ಇಂಟು ಕಿಲೋಮೀಟರ್ ಪರ್ ಅವರ್. ಅಂದ್ರೆ ಪ್ರೀವಿಯಸ್ ಅಲ್ಲಿ ಕಿಲೋಮೀಟರ್ ಇಂದ ಮೀಟರ್ ಪರ್ ಸೆಕೆಂಡ್ ಹೋಗ್ತೀವಿ. ಇದ್ರೆ ಇಲ್ಲಿ ಏನಾಗ್ತಿದೆ? ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಹೋಗ್ತಾ ಇದೀವಿ. ಓಕೆ ನೋಡಿ 25. ಈಗ ನಾವು ಆಲ್ರೆಡಿ ಆಗ ಏನ್ ಮಾಡ್ತಿದ್ವಿ? 5/18 ಮಾಡ್ತಿದ್ವಿ. ಈಗ ಏನ್ ಮಾಡ್ತೀವಿ? 18/5 ಅಂದ್ರೆ ಉಲ್ಟಾ ಮಾಡಬೇಕು. ಓಕೆ, 5 ಇಂದ 5 1s 5 5s 18 5s ಎಷ್ಟು? 90 ಕಿಲೋಮೀಟರ್ ಪರ್ ಅವರ್. 90 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ಎ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ 27 ಮೀಟರ್ ಪರ್ ಸೆಕೆಂಡ್ ಅನ್ನ ಕಿಲೋಮೀಟರ್ ಕನ್ವರ್ಟ್ ಮಾಡಿ ಅಂತ ಹೇಳ್ತಿದ್ರೆ 27 ಇಂಟು 18/5 ಅಲ್ವಾ? ಅಲ್ವಲ್ರಪ್ಪ? ಹಾಗಾದ್ರೆ ಈಗ 5 ಯಾವ್ದಾದ್ರು ಡಿವೈಡ್ ಆಗುತ್ತಾ?
ಯಾವ್ದಾಗುತ್ತಾ ಪಾಯಿಂಟ್ ಬರುತ್ತೆ ತಿರ್ಗಾ. ಈಗ 27 ಇದೆ, 18 ಇದೆ, ಪಾಯಿಂಟ್ ಬರುತ್ತೆ. ಲಾಸ್ಟ್ ಪಾಯಿಂಟ್ ಬರುತ್ತೆ ಮಾಡೋಣ, ಇಂಟು ಮಾಡಿ ಡಿವೈಡ್ ಮಾಡ್ಬಿಟ್ಟೆ ಪಾಯಿಂಟ್ ಬರೋ ಮಾಡೋಣ. ಡಿವೈಡ್ ಮಾಡ್ಬಿಡೋಣ. ಆಯ್ತು. 5 ಇಂದ ಎಷ್ಟೇ ಹೋಗುತ್ತೆ? 5 1 5 ಇಂದ ಎಷ್ಟೇ ಹೋಗುತ್ತೆ? 5 5 25. ಹಾಗಾದ್ರೆ ಎಷ್ಟು ಉಳಿತು? 2 ಉಳಿತು. ಪಾಯಿಂಟ್ ಕೊಟ್ಟೋದ್ರಿಂದ 20 ಆಗುತ್ತೆ. 20 ಅಂದ್ರೆ 4 ಹೋಗುತ್ತೆ. ಹಾಗಾದ್ರೆ 18 4 ಎಷ್ಟು? 18 4 ಎಷ್ಟು? 72. 7 ಕ್ಯಾರಿ. 18 5 ಎಷ್ಟು? 90 ಪ್ಲಸ್ 7 ಎಷ್ಟು? 97. ಎಷ್ಟು ಪಾಯಿಂಟ್ ಆದ್ಮೇಲೆ ಇರೋದು? 97.2 ಕಿಲೋಮೀಟರ್ ಪರ್ ಅವರ್. ಹಾಗಾದ್ರೆ ಆಪ್ಷನ್ ಬಿ. ಓಕೆ, ರೈಟ್. ಓಕೆ, ಕನ್ವರ್ಟ್ 35 ಮೀಟರ್ ಪರ್ ಸೆಕೆಂಡ್ ಇಂಟು ಕಿಲೋಮೀಟರ್ ಪರ್ ಅವರ್. ಅಂದ್ರೆ 35 ಮೀಟರ್ ಪರ್ ಸೆಕೆಂಡ್ ಅನ್ನ ನಾವು ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡಬೇಕು. 18/5. 5 ಇಂದ 5 1 5 7 18 7 ಎಷ್ಟು? 126 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ಡಿ. ಓಕೆ, ಇಲ್ಲಿ ನೋಡಿ, 120 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸುವ ವಾಹನವು 48 ನಿಮಿಷದಲ್ಲಿ ಯಾವ ದೂರವನ್ನು ಆವರಿಸುತ್ತದೆ? ಓಕೆನಾ? ಅಂದ್ರೆ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ? ಡಿಸ್ಟೆನ್ಸ್ ಕೇಳ್ತಿದ್ದಾರೆ ಅಲ್ವನ್ರ? ಏನ್ ಕೇಳ್ತಿದ್ದಾರೆ? ಡಿಸ್ಟೆನ್ಸ್ ಕೇಳ್ತಿದ್ದಾರೆ. ಹಾಗಾದ್ರೆ ಏನೇನ್ ಕೊಟ್ಟಿದ್ದಾರೆ ನೋಡ್ರಿ ಸರ್. ನನಗೆ ಇದೇನು 120 ನಿಮಿಷ ಟೈಮ್ ಏನು ಗೊತ್ತಾಗಲ್ಲ. ಯೂನಿಟ್ ನೋಡಿ ಸರ್, ಏನಪ್ಪ ಇದು? ಕಿಲೋಮೀಟರ್ ಪರ್ ಅವರ್. ಅಂದ್ರೆ ಇದೇನ್ ಅನ್ಸುತ್ತೆ? ಸ್ಪೀಡ್ ತಾನೆ. ಅಂದ್ರೆ ಅಂದ್ರೆ ಇದು ಏನ್ ಹೇಳ್ತಾ ಇದೆ ಗೊತ್ತಾ? ಒಂದು ಗಂಟೆಗೆ ಇಷ್ಟು, ಒಂದು ಕಿಲೋಮೀಟರ್ಗೆ ಇಷ್ಟು ಗಂಟೆ ಅಂತ, ಒಂದು ಗಂಟೆಗೆ ಇಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತೆ ಅಂತ ಹೇಳ್ತಿದೆ. ಅಂದ್ರೆ 120 ಕಿಲೋಮೀಟರ್ ಟ್ರಾವೆಲ್ ಆಗುತ್ತೆ. ಸ್ಪೀಡ್ ಅಲ್ವಾ? ಸ್ಪೀಡ್ ಎಷ್ಟು? 120 ಕಿಲೋಮೀಟರ್ ಪರ್ ಅವರ್. ನೆಕ್ಸ್ಟ್ ಇನ್ನೊಂದೇನ್ ಹೇಳ್ತಿದ್ದಾರೆ? ನಿಮಿಷ ಅಂದ್ರೆ ಸಮಯ. ಸಮಯ ಅಂದ್ರೆ ಯಾವುದು? ಟೈಮ್. ಎಷ್ಟಪ್ಪ? 48 ಮಿನಿಟ್ಸ್ ಕೊಟ್ಟಿದ್ದಾರ. ಓಕೆ, ಈಗ ಕ್ವಶನ್ ಅಲ್ಲಿ ಆಲ್ರೆಡಿ ನಿಮ್ಗೆ ಹೇಳಿದೀನಿ, ಒಂದು ಟ್ರಯಾಂಗಲ್ ಕೊಟ್ಟಿದ್ದೀನಿ ಅಲ್ವಪ್ಪ ನಿಮ್ಗೆ? ಏನಂತೆ ಇದು ಟ್ರಯಾಂಗಲ್ ಹೇಳೋದು? ಡಿಸ್ಟೆನ್ಸ್ ಅಂತ ಹೇಳುತ್ತೆ, ಇದು ಟೈಮ್ ಹೇಳುತ್ತೆ, ಇದು ಸ್ಪೀಡ್ ಹೇಳುತ್ತೆ ಅಲ್ವಾ? ಹಾಗಾದ್ರೆ ನಿನ್ಗೆ ಯಾರು ಬೇಕಿರೋದು? ಡಿಸ್ಟೆನ್ಸ್. ಆ ಡಿಸ್ಟೆನ್ಸ್ ಬೇಕಂದ್ರೆ ಡಿ ಮುಚ್ಚಿಬಿಟ್ಟೆ ಏನಿಗೆ ಸಿಗುತ್ತೆ? ಟಿ ಇಂಟು ಎಸ್ ಸಿಗುತ್ತೆ. ಓಕೆನಾ? ಟಿ ಎಷ್ಟಪ್ಪ? 48 ಇಂಟು ಸ್ಪೀಡ್ ಎಷ್ಟಪ್ಪ? 120 ಕಿಲೋಮೀಟರ್ ಪರ್ ಅವರ್. ಇಲ್ಲಿ ನೀವು ಇನ್ನೊಂದು ಮೇಜರ್ ಚೆಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, 120, ಇಲ್ಲಿ 48. ಇದು ಮಿನಿಟ್ಸ್ ಇದೆ, ಇಲ್ಲಿ ಹಾರ್ ಇದೆ. ಈಗ ಇದನ್ನ ಅವರಿಗೆ ಹೋಗ್ಬೇಕು, ಅಥವಾ ಇದು ಅವರ್ಗೆ ಹೋಗ್ಬೇಕು, ಇದು ಮಿನಿಟ್ಗೆ ಹೋಗ್ಬೇಕು. ಏನ್ ಮಾಡ್ತೀರಾ? ಅವರ್ನ ಮಿನಿಟಿಗೆ ಕನ್ವರ್ಟ್ ಮಾಡೋಣ. ಮಿನಿಟಿಗೆ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಡಿವೈಡೆಡ್ ಬೈ 60 ಮಾಡಬೇಕು. ಗೊತ್ತಾಯ್ತಂದ್ರೆ 60 ಹೆಂಗ್ ಬಂತು ಅಂತ? ಯಾಕೆಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಅವರ್ ಇದೆ, ಇಲ್ಲೇನಿದೆ? ಮಿನಿಟ್ ಇದೆ. ಅದನ್ನ ನಾವೇನ್ ಮಾಡ್ಬೇಕು? ಕನ್ವರ್ಟ್ ಮಾಡ್ತೀವಿ. ನನ್ಗೆ ಆನ್ಸರ್ ನೋಡಿ, ಇಲ್ಲಿ ಕಿಲೋಮೀಟರ್ ಇದೆ, ಇಲ್ಲಿ ಮೀಟರ್ ಇದೆ, ತಿರ್ಗ ಕನ್ವರ್ಷನ್ ಇತ್ತು. ಆಪ್ಷನ್ ಅಲ್ಲಿ ಏನಿದೆ? ಕಿಲೋಮೀಟರ್. ಅದಕ್ಕೋಸ್ಕರ ಹಂಗೆ ಬಿಟ್ಕೊಂಡಿದೀನಿ ಕಿಲೋಮೀಟರ್. ಅವರ್ ಮತ್ತೆ ಮಿನಿಟ್ ಇರೋದ್ರಿಂದ ಅದೊಂದು ಮಾತ್ರ ಚೇಂಜ್ ಮಾಡ್ಕೊಂತ ಇದೀನಿ. ಓಕೆನಾ? ಇದೇನ್ ಚೇಂಜ್ ಆಗ್ತಿದೆ? ಇದೇನಪ್ಪ? ಮಿನಿಟ್. ಓಕೆನಾ? ಸೊ ದಟ್ 61 60, 62 120. ಹಾಗಾದ್ರೆ 48 2 8 2 ಎಷ್ಟು? 60, 8 4 8, 8 plus 1 9, 96 ಕಿಲೋಮೀಟರ್. ಓಕೆ, ನೋಡಿ ಸರ್, ಬರೀ ಕಿಲೋಮೀಟರ್ ಯಾಕೆ ಬಂತು? ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಐತೆ, ಮಿನಿಟ್ ಐತೆ. ಅಂದ್ರೆ ಇಲ್ಲಿ ಎಸ್ ಐ ಯೂನಿಟ್ ಹೆಂಗ್ ಚೇಂಜ್ ಆಗುತ್ತೆ ನೋಡಿ. ಕಿಲೋಮೀಟರ್ ಪರ್ ಅವರ್ ಅಲ್ವಾ ಇದ್ದಿದ್ದು? ಇಲ್ಲೇನಿತ್ತು? ಮಿನಿಟ್ ಇತ್ತು. ಇಂಟು ಮಿನಿಟ್ ಅಲ್ಲಿ ಫಾರ್ಮುಲಾ ಕೊಂಡ್ರು, ಟೈಮ್ ಮಿನಿಟ್, ಇದು ಅವರ್. ಹಾಗಾದ್ರೆ ಇದನ್ನ ಕನ್ವರ್ಟ್ ಮಾಡ್ತಿದೀವಿ ಅಂದ್ಬಿಟ್ಟು ಇದನ್ನ ಏನ್ ಮಾಡೋದು ನಾವು? ಮಿನಿಟಿಗೆ ಕನ್ವರ್ಟ್ ಮಾಡ್ಕೊಂಡು ಅಲ್ವಾ? ಮಿನಿಟ್ ಕ್ಯಾನ್ಸಲ್ ಆಯ್ತು. ಆಗ ಉಳ್ಕೊಂಡಿದ್ದೇನು? ಕಿಲೋಮೀಟರ್. ಸೊ ದಟ್ ಆಪ್ಷನ್ ಅಲ್ಲಿ ಏನ್ ಹೇಳ್ತಿದೆ? ಕಿಲೋಮೀಟರ್ ಇದೆ. ಆನ್ಸರ್ ಏನು? 96 ಕಿಲೋಮೀಟರ್. ಆಪ್ಷನ್ ಸಿ. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ,
what is the distance does a vehicle covers in 21 minutes? What is the running with the speed of 148 kilometer per hour? ಅಂದ್ರೆ ಏನ್ ಹೇಳ್ತಿದೆ, ಒಂದು ವಾಟ್ ಇಸ್ ದ ಡಿಸ್ಟೆನ್ಸ್ ಆಫ್ ಡಸ್ ದ ವೆಹಿಕಲ್ಸ್ ಕವರ್ಸ್ ಅಂದ್ರೆ ಡಿಸ್ಟೆನ್ಸ್ ಎಷ್ಟು ಆ ವೆಹಿಕಲ್ಸ್ 21 ನಿಮಿಷಕ್ಕೆ ಸ್ಪೀಡ್ ಆಗಿ ಹೋದಾಗ 148 ಕಿಲೋಮೀಟರ್ ಪರ್ ಅವರ್ ಅಂತ ಹೋದಾಗ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡುತ್ತೆ ಅಂತ ಹೇಳ್ತಿದೆ. ಟೈಮ್ ಎಷ್ಟು ಕೊಟ್ಟಿದಾರಪ್ಪ? 21 ಮಿನಿಟ್ಸ್. ನೆಕ್ಸ್ಟ್ ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ? 148 ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾರೆ. ಆಯ್ತಾ? ನೆಕ್ಸ್ಟ್ ನಮಗೆ ಏನ್ ಬೇಕಿರೋದು ಡಿಸ್ಟೆನ್ಸ್ ಏನ್ ಹೇಳುತ್ತೆ? ಟೈಮ್ ಇಂಟು ಸ್ಪೀಡ್. ಟೈಮ್ ಎಷ್ಟು ಕೊಟ್ಟಿದಾರಪ್ಪ? 21 ಮಿನಿಟ್ಸ್ ಇಂಟು ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ? 148 ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಹಾರ್ ಕೊಟ್ಟಿದ್ದಾರೆ, ಇಲ್ಲಿ ಮಿನಿಟ್ ಕೊಟ್ಟಿದ್ದಾರೆ. ಏನ್ ಮಾಡೋಣ? 1/60 ಮಲ್ಟಿಪ್ಲೈ ಮಾಡೋಣ. 6 ಇಂದ ಡಿವೈಡ್ ಆಗುತ್ತಾ? 148 ಆಗುತ್ತಾ? ಆಗಲ್ವಾ? 16 ಆಗಲ್ವಾ? ಆಯ್ತು. 3 ಇಂದ 21 ಆಗುತ್ತಲ್ವಾ? ಓಕೆ. 30 ಇಂದ 3 ಇಂದ ಎಷ್ಟಪ್ಪ? 20 ಇಸನಾ? 20 ಇಸ. ಇದೆಷ್ಟೇ ಹೋಗುತ್ತೆ? 7 ಹೋಗುತ್ತೆ. ನೆಕ್ಸ್ಟ್ 2 ಇಂದ ಹೋಗುತ್ತಲ್ವಾ? 4 ಇಂದ ಹೋಗುತ್ತಾ? 4 ಇಂದ ಆಯ್ತು. 10 2 ಇಂದ ಇದೆಷ್ಟೇ ಹೋಗುತ್ತೆ? 7 4 4 ಇಂದ ಹೋಗೋದಲ್ಲ. ನೆಕ್ಸ್ಟ್ 5 ನೆಕ್ಸ್ಟ್ ಎಷ್ಟೇ ಹೋಗುತ್ತೆ? 2 ಇಂದ ಎಷ್ಟೇ ಹೋಗುತ್ತಪ್ಪ? 2 3 6 14 ಅಂದ್ರೆ 37. ಓಕೆನಾ? ಏನ್ ಹೇಳ್ತಿದೆ? 37 ಇಂಟು 7/5. 37 ಇಂಟು 7 ಮಾಡಿ. 7 7 49. 49 4 ಕ್ಯಾರಿ. 7 3 21. 21 ಪ್ಲಸ್ 7 4 ಎಷ್ಟು? 25 ಬೈ 5. 5 ಇಂದ 5 1 5 ಇಂದ ಎಷ್ಟೇ ಹೋಗುತ್ತೆ? 5 5 ಎಷ್ಟು ಉಳ್ಕಂತು? ನೆಕ್ಸ್ಟ್ 900. 5 1 5 1 5. ನೆಕ್ಸ್ಟ್ ಎಷ್ಟು ಉಳ್ಕೊಂಡಿದೆ? 4 ಉಳ್ಕೊಂಡಿದೆ. 4 ಅಂದ್ರೆ 40.8. ಎಷ್ಟಪ್ಪ? 51.8 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡುತ್ತೆ. 51.8 ಕಿಲೋಮೀಟರ್ನ ಅದು ಟ್ರಾವೆಲ್ ಮಾಡುತ್ತೆ. ಓಕೆ. 130 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸುವ ವಾಹನ 26 ನಿಮಿಷದಲ್ಲಿ ಯಾವ ದೂರವನ್ನು ಆವರಿಸುತ್ತದೆ? ಓಕೆನಾ? ಹಾಗಾದ್ರೆ ಇಲ್ಲೇನ್ ಹೇಳ್ತಿದ್ರೆ, ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ರೆ, ಸ್ಪೀಡ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 130 ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾರೆ. ಟೈಮ್ ಸಹ ಕೊಟ್ಟಿದ್ದಾರೆ 26 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಮ್ಗೆ ಏನ್ ಫೈಂಡ್ ಔಟ್ ಮಾಡ್ಬೇಕು? ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ತಾ ಇದೀವಿ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟೈಮ್ ಇಂಟು ಸ್ಪೀಡ್ ಆಗಿರುತ್ತೆ. ಡಿಸ್ಟೆನ್ಸ್ ಅಲ್ವಾ? ಟೈಮ್ ಎಷ್ಟು ಕೊಟ್ಟಿದಾರಮ್ಮ? 26 ಮಿನಿಟ್ಸ್ ಇಂಟು ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ? 130 ಕಿಲೋಮೀಟರ್ ಪರ್ ಅವರ್. ಹಾಗಾದ್ರೆ ಮಿನಿಟ್ಸ್ ಕನ್ವರ್ಟ್ ಮಾಡ್ತೀನಿ. 1/60 ಮಾಡ್ತೀನಿ. 6 ಇಂದ 10 ಕ್ಯಾನ್ಸಲ್. ಓಕೆ. 6 ಇಂದ ಡೈರೆಕ್ಟ್ ಡಿವೈಡ್ ಆಗುತ್ತಾ? ಆಗಲ್ಲ. 2 ಇಂದ ಆಗುತ್ತಲ್ವಾ? 2 ಇಂದ ಎಷ್ಟು ಸತಿ ಓದ್ತಿದ್ದು? 3 ಜನ. ಇದೇ ಸತಿ ಹೋಗುತ್ತೆ? 13 ಜನ. 13 169 ಡಿವೈಡೆಡ್ ಬೈ 3 ಅಲ್ವಾ? 3 ಇಂದ 3 1 3 ಇಂದ ಎಷ್ಟುತ್ತೆ? 3 5 15. ಹಾಗಾದ್ರೆ 1 ಉಳಿಯಿತು. ಎಷ್ಟಾಗುತ್ತೆ? 9 ಉಳಿದಿದೆ. 9 ಎಷ್ಟು ಹೋಗುತ್ತೆ? 15 1 19 ಅಂದ್ರೆ ಎಷ್ಟಾಗುತ್ತೆ? 6 18. ಆಯ್ತಾ? ಪಾಯಿಂಟ್ 1 ಉಳಿದಿರುತ್ತೆ. 0 ಕೊಡೋದ್ರಿಂದ ಎಷ್ಟಾಗುತ್ತೆ? 3 3 9 ಅಂದ್ರೆ 3 ತಿರ್ಗಾ 1 ಉಳಿಯುತ್ತೆ. 3 ಹಾಗಾದ್ರೆ ಏನಾಗ್ತಾ ಇರುತ್ತೆ? ಆಪ್ಷನ್ 56.33 ಹೋಗ್ತಾ ಇರುತ್ತೆ, ಅಥವಾ 56.34. ಆಪ್ಷನ್ 34 ಇದ್ರೆ ಇದೇ ಕೊಡ್ಬೋದು, ಅಥವಾ 33 ಅಂತ ಇದ್ರೆ ಅದೇ ಕೊಡ್ಬೋದು. ಓಕೆ. 56.33 ಮಾಡ್ಬೇಕಾದ್ರೆ
Okay, ಇಲ್ಲಿ ನೋಡಿ, if a bus speed is 52 kilometer per hour, okay, then what is the distance covered? What is the distance covered by the bus in 36 seconds? 36 seconds. ಅಂದ್ರೆ ಬಸ್ ಸ್ಪೀಡ್ 1 ಗಂಟೆಗೆ ಎಷ್ಟಿದೆಯಪ್ಪ? ಸ್ಪೀಡ್ ಬಸ್ 52 ಕಿಲೋಮೀಟರ್ ಪರ್ ಅವರ್ ಇದೆಯಂತೆ. ವಾಟ್ ಈಸ್ ದಿ ಡಿಸ್ಟೆನ್ಸ್ ಕವರ್ಡ್? ಹಾಗಾದ್ರೆ ನನಗೆ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಟೈಮ್ ಕೊಟ್ಟಿದ್ದಾರೆ. ಟೈಮ್ ಎಷ್ಟು ಕೊಟ್ಟಿದಾರಪ್ಪ? 36 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವೇನ್ ಕಂಡುಹಿಡಬೇಕು? ಡಿಸ್ಟೆನ್ಸ್. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಟೈಮ್ ಇಂಟು ಸ್ಪೀಡ್. ಈಗ ಟೈಮ್ ಎಷ್ಟು ಕೊಟ್ಟಿದ್ದಾರೆ? 36 ಸೆಕೆಂಡ್ಸ್ ಕೊಟ್ಟಿದ್ದಾರೆ. ಇಲ್ಲೇನ್ ಕೊಟ್ಟಿದ್ದಾರೆ? ಸ್ಪೀಡ್ 52 ಕಿಲೋಮೀಟರ್ ಪರ್ ಅವರ್ ಹೇಳ್ತಿದ್ದಾರೆ. ಇಲ್ಲಿ ಈಗ ನಮ್ಗೆ ಏನೇನ್ ಚೇಂಜ್ ಆಗಬೇಕು? ಕಿಲೋಮೀಟರ್ ಪರ್ ಅವರ್ ಅನ್ನೋದು ಏನೇನ್ ಚೇಂಜ್ ಆಗ್ತಿರ್ಬೇಕು? ಕಿಲೋಮೀಟರ್ ಹೋಗಿ ಏನಾಗಬೇಕು? ನನಗೆ ಆಪ್ಷನ್ ಅಲ್ಲಿ ಮೀಟರ್ ಅಲ್ಲಿ ಸಿಗ್ಬೇಕು. ಅವರ್ ಹೋಗಿ ಏನಾಗ್ಬೇಕು? ಸೆಕೆಂಡಿಗೆ ಹೋಗ್ಬೇಕು. ಹಾಗಾದ್ರೆ ಕಿಲೋಮೀಟರ್ ಪರ್ ಅವರ್ ಇಂದ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದೆ ಆಲ್ರೆಡಿ? ಏನು? 18/5. 5/18 18/5? 5/18. ಓಕೆ, 18 ಇಂದ 18 1s 18 ಇಂದ ಎಷ್ಟು ಸತಿ ಹೋಗುತ್ತೆ? 18 2s ಆಯ್ತಾ. ನೆಕ್ಸ್ಟ್ 5 2s 10. ಹಾಗಾದ್ರೆ 520 ಮೀಟರ್. 520 ಮೀಟರ್ ಆಗುತ್ತೆ. ಆಪ್ಷನ್ ಡಿ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಬಸ್ ವೇಗ 70 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ಹಾಗಾದರೆ 45 ಸೆಕೆಂಡ್ ಅಲ್ಲಿ ಆ ಬಸ್ಸು ಆವರಿಸುವ ದೂರವೆಷ್ಟು? ಅಂದ್ರೆ ಡಿಸ್ಟೆನ್ಸ್ ಎಷ್ಟು ಅಂತ ಅವ್ರು ಕೇಳ್ತಿದ್ದಾರೆ. ಆ ಬಸ್ ಸ್ಪೀಡ್ ಎಷ್ಟಪ್ಪ? ಸ್ಪೀಡ್ ಬಸ್ 70 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ? ಟೈಮ್ ಕೊಟ್ಟಿದ್ದಾರೆ. 45 ಸೆಕೆಂಡ್ಗೆ ಎಷ್ಟು ದೂರ ಅವರು ಟ್ರಾವೆಲ್ ಮಾಡಿಸ್ತಾರೆ ಅಂತ ಹೇಳ್ತಿದ್ದಾರೆ, ಹೋಗ್ತಾರೆ ಅಂತ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 70 ಇಂಟು 45. ಈಗ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು? 5/18 ಮಾಡ್ತೀವಿ. ಓಕೆ, 18 ಇಂದ ಯಾವ್ದಾದ್ರು ಡೈರೆಕ್ಟ್ ಡಿವೈಡ್ ಆಗುತ್ತಾ? 18 ಇಂದ 45 ಡಿವೈಡ್ ಆಗುತ್ತಾ? ಡೈರೆಕ್ಟ್ ಆಗುತ್ತೆ. 9 1s 9 2s 9 ಇಂದ 5s 2 1s 2 35s. ಓಕೆನಾ? 5 5s 25. 25 ಇಂಟು 5 ಬೇಡ, ಇದನ್ನೇ ಮಾಡಿ. 35 ಇಂಟು 5 175. 175 ಇಂಟು 5 ಎಷ್ಟು? 5 5s 25. 7 5s 35. 35 ಪ್ಲಸ್ 2 5 ಪ್ಲಸ್ 3 ಎಷ್ಟಾಯ್ತು? ಮೀಟರ್ 875 ಮೀಟರ್. 875 ಮೀಟರ್. ಆಪ್ಷನ್ ಸಿ ರೈಟ್. If a bus speed is 99 kilometer per hour, then what is the distance covered by that bus in 66 seconds? If the bus speed ಎಷ್ಟು? ಸ್ಪೀಡ್ ಎಷ್ಟು? 99 kilometer per hour. What is the distance? ಏನ್ ಕಂಡುಹಿಡಿತಿದ್ದಾರೆ? ಡಿಸ್ಟೆನ್ಸ್ ಕೇಳ್ತಿದ್ದಾರೆ. ಡಿಸ್ಟೆನ್ಸ್ ನ ಕಂಡುಹಿಡಿದೆ ಅಂತ ಹೇಳ್ತಿದ್ದಾರೆ. ಕವರ್ಡ್ ಬೈ that bus in 66 seconds. ಅಂದ್ರೆ ಟೈಮ್ ಕೊಟ್ಟಿದ್ದಾರೆ. ಟೈಮ್ ಎಷ್ಟು ಕೊಟ್ಟಿದ್ದಾರೆ? 66 seconds ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನನಗೆ ಏನ್ ಬೇಕಿದೆ? ಡಿಸ್ಟೆನ್ಸ್ ಬೇಕಿದೆ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 66 ಇಂಟು 99 ಬೈ 5/18. ಓಕೆನಾ? ಈಗ 18 ನಾನು ಯಾವ್ದರಿಂದ ಡಿವೈಡ್ ಮಾಡುವುದು? 9 ಇಂದ ಮಾಡಬಹುದಾ? 9 2s 9 11s 2 1s 2 33s. ಓಕೆನಾ? 5 ಇಂದ ಇಂಟು ಮಾಡ್ಬಿಡೋಣ. 11 55 ಆಗುತ್ತೆ. ಇಲ್ಲಾಂದ್ರೆ 11 ಇಂದ 33 ಇಂಟು ಮಾಡೋಣ. ಫಸ್ಟ್ ಯಾವ್ದು ಮಾಡೋಣ? 55 ಇಂಟು 33 ಮಾಡೋಣ. 33 ಇಂಟು 55. ಓಕೆನಾ? ಹೇಳಿ.
55 3 ಎಷ್ಟು? 55 3 ಎಷ್ಟು? 15 15 ಅಲ್ವಾ? ಹಾಗಾದ್ರೆ ಇನ್ನು ಎಷ್ಟು ಕಮ್ಮಿ ಮಾಡಿದೀವಿ ಇಲ್ಲಿ? ಮೂರ್ ಕಮ್ಮಿ ಮಾಡಿದ್ವು ಅಲ್ವಾ? 3 ಜಾಸ್ತಿ ಮಾಡಿಲಿ. 5 3 ತಿರ್ಗಾ ಈಗ ನೋಡಿ ಒಂದ್ ಸೆಕೆಂಡ್. ಈಗ ನಾವು ಹೆಂಗ್ ಇಂಟು ಮಾಡ್ತೀವಿ ಅಂದ್ರೆ ಇಂಟು 50 ಕೊಟ್ಟಿದಾಗ ಎಷ್ಟಾಗುತ್ತೆ ಇದು? 150 ಅಲ್ವನ್ರ? ಹಾಗಾದ್ರೆ ನಾನು ಇಲ್ಲಿ ಎಷ್ಟು ಕಮ್ಮಿ ಮಾಡಿದ್ದೀನಿ? 3 5 ಅಲ್ವನ್ರ? 3 ಇಂಟು 5 ಎಷ್ಟು? ಹಾಗಾದ್ರೆ ಇಲ್ಲಿ 15 ಆಡ್ ಮಾಡ್ಕೊಂಡ್ರು 165 ಆಗುತ್ತಾ? 55 3 ಎಷ್ಟು ಅಂದ್ರೆ 160. ಹಂಗೆ ಇರ್ಲಿ. ನೆಕ್ಸ್ಟ್ 15 3 ಎಷ್ಟು? 165. ಆ 165 ಎಷ್ಟು ಆಡ್ ಮಾಡ್ಬೇಕು? 16 ಆಡ್ ಮಾಡ್ಬೇಕು. ಆಡ್ ಮಾಡಿ 1 ಎಷ್ಟಾಯ್ತು? 1850 ಮೀಟರ್. ಆಪ್ಷನ್ ಎ 1815 ಮೀಟರ್. ಓಕೆ ರೈಟ್.